ಶುಂಠಿ ಹಾಕಿ ಕಡ ಅಲ್ಲಿ ಇದೆ ನೋಡು ಬ್ಯಾಗಲ್ಲಿ ಎಂಟಿ ಡಬ್ಬ ಪ್ಲಾಸ್ಟಿಕ್ ಬಾಕ್ಸ್. ಹಾಯ್ ಫ್ರೆಂಡ್ಸ್, ಬಿಂದ್ಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ, ಮಸಾಲ ಮಜ್ಜಿಗೆ ಮಾಡೋದು ಎಷ್ಟು ಸುಲಭ ಅಂತ. ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ರುಚಿಯಾಗಿರುತ್ತೆ. ಈ ಸಾದಾ ಸೀದಾ ಮಜ್ಜಿಗೆ ಕುಡಿಯೋಕ್ಕೆ ಬೋರ್ ಆದರೆ ಮಸಾಲ ಮಜ್ಜಿಗೆ 1 ಲೋಟ ಅಲ್ಲ 4 ಲೋಟ ಕುಡಿಬೋದು, ಅಷ್ಟು ಚೆನ್ನಾಗಿರುತ್ತೆ. ನಾನೇ ಮನೆಯಲ್ಲಿ ಹುರಿದು ಮಾಡಿರುವ ಜೀರಿಗೆ ಪುಡಿ, ಹಸಿಮೆಣಸಿನ್ಕಾಯಿ 2, ಶುಂಠಿ ಸ್ವಲ್ಪ ಒಂದು ತುರ್ಕೊಂಡಿರೋದು, ಆಮೇಲೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು, ಆಮೇಲೆ ಮೊಸರು, ಗಟ್ಟಿ ಮೊಸರು, ಫ್ರೆಶ್ ಆಗಿರೋ ಮೊಸರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾನು ಸಣ್ಣದಾಗಿ ಕತ್ತರಿಸಿ ಇಟ್ಕೊಂಡಿದ್ದೀನಿ. ಯಾಕಂದರೆ ಮಜ್ಜಿಗೆಗೆ ಮೇಲ್ಗಡೆಗೆ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ವೈಟ್ ಮಜ್ಜಿಗೆಯಲ್ಲಿ ಗ್ರೀನ್ ಕಲರ್ ಸೇರಿಸಿದ್ರೆ ಅದ್ಭುತವಾಗಿರುತ್ತೆ. ನೋಡಿ, ಮಸಾಲ ಮಜ್ಜಿಗೆ ಗ್ರೀನ್ ಪೇಸ್ಟ್ ಹಾಕಿದ್ದೀನಿ ಗಟ್ಟಿ ಮೊಸರಿಗೆ. ಇವಾಗ ಒಂದು 4-5 ಕ್ಯೂಬ್ ಹಾಕ್ತಾಯಿದ್ದೀನಿ, ಅಂದರೆ ಐಸ್ ಕ್ಯೂಬು ಮನೇಲೇ ಮಾಡಿರೋದು ಕ್ಯೂಬು. ಆಮೇಲೆ ರುಚಿಗೆ ತಪ್ಪಷ್ಟು ಉಪ್ಪಿನ ಪುಡಿ ಹಾಕ್ತಾಯಿದ್ದೀನಿ, ಸಾಲ್ಟ್ ಪೌಡರ್. ತದನಂತರ ನೀರು ಹಾಕ್ತಿದ್ದೀನಿ. ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಮಜ್ಜಿಗೆ ತುಂಬ ತೆಳ್ಳಗಿದ್ರೇ ಚೆನ್ನಾಗಿರೋದು. ಸೊ ಇದನ್ನು ನಾನು ಮಾಡ್ತಾಯಿದ್ದೆ. ಆಮೇಲೆ ಬಿಂದ್ಯಾ ನಾನು ಮಾಡ್ತೀನಿ ಅಂತ ಬಂದು ಅವಳಿಗೆ ಕೊಟ್ಟೆ. ಸೊ ಇದನ್ನು ಹೇಳ್ಕೊಡ್ತಾಯಿದ್ದೆ. ಹಾಗೆ ಐಸ್ ಕ್ಯೂಬ್ ನಾನು ಹಾಗೆ ಹಾಕ್ತೀನಿ, ಯಾಕಂದರೆ ಹಾಗೆ ಕರಗ್ಕೊಳ್ಳುತ್ತೆ ಅದು. ಸೊ ಅದಕ್ಕೆ ಹಾಕಿದ್ದೆ. ನೋಡಿ, ಮಸಾಲ ಮಜ್ಜಿಗೆ ಈ ಬೇಸಿಗೆಯಲ್ಲಂತೂ ಮಸಾಲ ಮಜ್ಜಿಗೆ ಡೈಲಿ ಕುಡಿದ್ರೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸೊ ದೇಹ ಉಷ್ಣಾಂಶ ಇರೋರು ಅಥವಾ ತುಂಬ ಉಷ್ಣ ಇರೋರು, ಟೈಲರಿಂಗ್ ಕೆಲಸ ಮಾಡೋರು, ಗಾಡಿ ಓಡಿಸೋರೆಲ್ಲ ಈ ಥರ ಡೈಲಿ ಮಜ್ಜಿಗೆ ಕುಡಿದ್ರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಊಟದ ಜೊತೆ ಮಜ್ಜಿಗೆ ಅನ್ನ ತಿಂದ್ರೂ ತುಂಬ ಒಳ್ಳೆಯದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋ ಬರೋಕ್ಕೆ ನೋಟಿಫಿಕೇಷನ್ ಬರುತ್ತೆ.